ಸೆಲೆಬ್ರೇಷನ್ಗಾಗಿ ಮಂಗಳೂರು ಸಹ ಸಿದ್ಧವಾಗಿದೆ. ಪಣಂಬೂರು ಬೀಚ್ನಲ್ಲಿ ಅದ್ದೂರಿ ನೈಟ್ ಪಾರ್ಟಿಗೆ ಸಿದ್ಧತೆ ಮಾಡಲಾಗಿದೆ. ಲೇಸ್ ಪೇರೋ ರೆಸಾರ್ಟ್ ಆಶ್ರಯದಲ್ಲಿ ನೈಟ್ ಬೀಚ್ ಪಾರ್ಟಿ ಆಯೋಜನೆ ಮಾಡಲಾಗಿದೆ ಮಂಗಳೂರಲ್ಲಿ. ಈಗಾಗಲೇ ಪಣಂಬೂರು ಬೀಚ್ಗೆ ಭಾರೀ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಇದು ಪಣಂಬೂರಿನ ಲೇಸ್ ಪೇರೋ ಬೀಚ್ ರೆಸಾರ್ಟ್ನಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಡಲ ನಗರಿ ಮಂಗಳೂರು ಹೊಸ ವರ್ಷದ ಆಚರಣೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಮಂಗಳೂರು ನಗರದ ಹೋಟೆಲ್, ಕ್ಲಬ್, ಪಬ್ಗಳಲ್ಲಿ ಈಗಾಗಲೇ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮಗಳ ರೂಪುರೇಷೆಗಳು ರೆಡಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿಗೆ ಬರುವಂತಹ ಪ್ರವಾಸಿಗರು ಮೊದಲು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬೀಚ್ಗಳು. ಬೀಚ್ ಬದಿಯ ರೆಸಾರ್ಟ್ಗಳಲ್ಲಿ ಕೂಡ ಈಗ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳು ಪೂರ್ಣಗೊಳ್ತಾ ಇದೆ. ನಾವೀಗ ಮಂಗಳೂರು ಕಡಲ ಕಿನಾರೆಯ ಬಳಿ ಇರುವಂತಹ ರೆಸಾರ್ಟ್ ಪಕ್ಕದಲ್ಲಿ ಆಯೋಜನೆಗೊಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಪೂರ್ಣಗೊಳ್ತಾ ಇದೆ. ಸಂಜೆ ಸುಮಾರು 7:30ರಿಂದ ಮಧ್ಯರಾತ್ರಿ 12:30 ತನಕ ಹೊಸ ವರ್ಷದ ಕಾರ್ಯಕ್ರಮಗಳನ್ನು ಮಾಡೋಕೆ ಇಲ್ಲಿ ಆಯೋಜಕರು ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದಾರೆ. ಅದು ಲೈವ್ ಬ್ಯಾಂಡ್ ಆಗಿರ್ಬೋದು, ನೃತ್ಯ, ಮ್ಯೂಸಿಕಲ್ ನೈಟ್ ಮುಂತಾದ ಕಾರ್ಯಕ್ರಮಗಳಿಗಾಗಿ ಈಗಾಗಲೇ ಕಲಾವಿದರನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 1000ಕ್ಕೂ ಹೆಚ್ಚು ಜನರು ಮುಂಗಡ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ ಕಾರ್ಯಕ್ರಮ ಮಾಡೋಕೆ ಪಣಂಬೂರಿನ ಕಡಲ ತಡಿಯ ರೆಸಾರ್ಟ್ ಒಂದು ಸಿದ್ಧವಾಗಿ ಇರುವಂತದ್ದು. ಕಳೆದ ಬಾರಿಯೂ ದೊಡ್ಡ ಪ್ರಮಾಣದ ಪ್ರವಾಸಿಗರು ಕೂಡ ಬಂದಿದ್ರು. ಸಾಕಷ್ಟು ಜನ ಕಡಲ ತಡಿಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ರು. ಹೊಸ ವರ್ಷಕ್ಕೆ ಸಂಭ್ರಮದಿಂದ ಸ್ವಾಗತವನ್ನ ಕೋರಿದ್ರು. ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇಲ್ಲಿನ ಆಯೋಜಕರಾದಂತಹ ಪ್ರದೋಷ್ ಇದ್ದಾರೆ. ಎಷ್ಟು ಹೊತ್ತಿಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ? ಸರ್ 7:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, 12:30 ತನಕ ಇರ್ತದೆ ಸರ್. 12:30 ಕ್ಲೋಸ್ ಆಗ್ತದೆ ಪ್ರೋಗ್ರಾಮ್. ಎಂಟರ್ಟೈನ್ಮೆಂಟ್ ಪಾರ್ಟಲ್ಲಿ ಲೈವ್ ಬ್ಯಾಂಡ್ ಇರ್ತದೆ, ಡ್ಯಾನ್ಸ್ ಶೋ ಮತ್ತು ಗೆಸ್ಟ್ಗಳಿಗೆ ನಾವು ಡ್ಯಾನ್ಸ್ ಫ್ಲೋರನ್ನು ಅಲೌ ಮಾಡ್ತೇವೆ ಸರ್. ಎಷ್ಟು ಮಂದಿ ಬುಕ್ಕಿಂಗ್ ಮಾಡಿದ್ದಾರೆ ಮತ್ತು ಫುಡ್ಗಳಲ್ಲಿ ಏನು ವೆರೈಟಿ ಕೊಡ್ತಾ ಇದ್ದೀರಿ, ಹೇಗೆ ಅಂತ? ಆಲ್ರೆಡಿ ನಮ್ಮದು 1500+ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಸರ್. 2000+ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ಫುಡ್ ಪಾರ್ಟಲ್ಲಿ ನಿಮಗೆ ನಮ್ಮದು ಕಾಂಟಿನೆಂಟಲ್, ಚೈನೀಸ್, ತಂದೂರಿ, ಕೋಸ್ಟಲ್, ಇಂಡಿಯನ್ ಎಲ್ಲ ಕುಸಿನ್ ಅವೈಲೇಬಲ್ ಇರ್ತದೆ ಸರ್. ಈಗ ಬೀಚ್ ಸೈಡ್ ಅಂದರೆ ಸಾಕಷ್ಟು ಜನರಿಗೆ ಒಂದು ರೀತಿಯ ನಿರೀಕ್ಷೆಗಳು ಇರುತ್ತೆ. ಹಾಗಾಗಿ ಬರುವಂಥ ಜನರಿಗೆ ನಿರೀಕ್ಷೆ ತಕ್ಕಂತೆ ಕಾರ್ಯಕ್ರಮಗಳು ಸಿದ್ಧವಾಗಿದೆಯಾ, ಹೇಗೆ? ಹೌದು ಸರ್. ಅರೇಂಜ್ಮೆಂಟ್ ಪಾರ್ಟಲ್ಲಿ ಎಲ್ಲನೂ ನಾವು ರೆಡಿ ಮಾಡಿರ್ತೇವೆ. ಟೇಬಲ್ ಚೇರ್ಸ್ ಆಗಿರಲಿ, ಕಸ್ಟಮರ್ಗೆ ಸುವಿಧ ವಾಶ್ರೂಮ್ ಆಗಿರಲಿ ಎಲ್ಲನೂ ಅವೈಲೇಬಲ್ ಇರ್ತಾರೆ. ಸೇಫ್ಟಿ ಪರ್ಪಸ್ ಅಂತೇಳಿ ನಾವು ಬೌನ್ಸರ್, ಸೆಕ್ಯೂರಿಟಿ ಎಲ್ಲನೂ ಅವೈಲೇಬಲ್ ಇರ್ತಾರೆ ಸರ್. ಈಗ ಪೊಲೀಸರು ಸಾಕಷ್ಟು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ, ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರ. ಅದನ್ನು ಯಾವ ರೀತಿಯಾಗಿ ಸಿದ್ಧತೆ ಇದೆ? ಇಲ್ಲ, ಫಸ್ಟ್ ಆಫ್ ಆಲ್ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ಏನು ಅವರು ನಮಗೆ ರೆಗ್ಯುಲೇಷನ್ ಕೊಟ್ಟಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದನ್ನು ನಾವು ಫಾಲೋ ಮಾಡಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಸರ್. ಈಗ ಎಷ್ಟು ಬುಕ್ಕಿಂಗ್ ಆಗಿದೆ, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ? 1500 ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಹಾಗೆ 2000+ ನಿರೀಕ್ಷೆಯಲ್ಲಿದ್ದೇವೆ ಸರ್. ಥ್ಯಾಂಕ್ ಯು. ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಆಯೋಜಕರು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹಾಗೇನೆ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿದೆ. ಮಂಗಳೂರಿನ ಧಾರ್ಮಿಕ ಕ್ಷೇತ್ರಗಳು ಭಕ್ತರಿಂದ ತುಂಬಿ ತುಡುಕಾಡ್ತಾ ಇವೆ. ಕುದ್ರೋಳಿ ದೇಗುಲದಲ್ಲಿ ಇಂದು ನಾಳೆ ವಿಶೇಷ ಪೂಜೆ, ಗಣಹೋಮ ಇರುತ್ತೆ. ನಾಳೆ ಬೆಳಗ್ಗೆ 6:30ಕ್ಕೆ ಬೆಳ್ಳಿ ರಥೋತ್ಸವ ನಡೆಯಲಿದೆ. ಕುದ್ರೋಳಿ ದೇಗುಲದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಕಿಶನ್ ಶೆಟ್ಟಿ, ನೋಡೋಣ. ಮಂಗಳೂರಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಹಲವು ಕಡೆ ಪಾರ್ಟಿಗಳು, ಕ್ಲಬ್, ಪಬ್ಗಳಲ್ಲಿ ಹಲವು ಕಾರ್ಯಕ್ರಮಗಳು ನಿಯೋಜನೆಗೊಂಡಿದೆ. ಈಗಾಗಲೇ ಮುಂಗಡ ಟಿಕೆಟ್ ಬುಕ್ಕಿಂಗ್ಗಳು ಕೂಡ ಜೋರಾಗಿ ನಡೀತಾ ಇದೆ. ಕೆಲವು ಕಡೆ ಪಾರ್ಟಿಗಳೆಲ್ಲ ಹೌಸ್ಫುಲ್ ಆಗಿ ಹೋಗ್ತಾ ಇದೆ. ಧಾರ್ಮಿಕ ಕ್ಷೇತ್ರದಲ್ಲಿ ನೋಡಬೇಕಾದ್ರೂ ಕೂಡ ಬರುವಂತಹ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ದೇವಸ್ಥಾನಗಳಿಗೆ ಬರ್ತಾರೆ. ನಾವೀಗ ಮಂಗಳೂರಿನ ನಗರದೊಳಗಿರುವಂತಹ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಕೂಡ ಬೆಳಗಿನಿಂದಲೇ ಭಕ್ತರು, ಅಂದರೆ ಬೇರೆ ಜಿಲ್ಲೆಗಳು, ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರವಾಸಿಗರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸುಮಾರು 6 ಗಂಟೆ ವೇಳೆಗೆ ಗೋಕರ್ಣನಾಥ ದೇವರಿಗೆ ಬೆಳ್ಳಿಯ ರಥೋತ್ಸವ ಹೊಸ ಆಚರಣೆಯ ಸಂದರ್ಭದಲ್ಲಿ ಕೂಡ ಆಗತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಬೆಳಗ್ಗಿನ ವೇಳೆಯಲ್ಲಿ ಆ ದೇವಸ್ಥಾನಗಳಿಗೆ ಹೋಗಿ ಆನಂತರವಾಗಿ ಜಿಲ್ಲೆಯ ಹಲವು ಪ್ರಸಿದ್ಧ ಕ್ಷೇತ್ರಗಳು, ಅದು ಬೀಚ್ಗಳ ಸಹಿತವಾಗಿ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಿಕೊಂಡು ಬಂದಂತಹ ಸಾಕಷ್ಟು ಮಂದಿ ಭಕ್ತರು ಕೂಡ ಇದ್ದಾರೆ. ಕುದ್ರೋಳಿ ಕ್ಷೇತ್ರದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಗೆ, ಅಂದರೆ ಧನು ಪೂಜೆ ಆದ ಬಳಿಕ ಬೆಳಗ್ಗೆ 6 ಗಂಟೆ ವೇಳೆಗೆ ದೇವರಿಗೆ ಬೆಳ್ಳಿ ರಥೋತ್ಸವ ಆಗತ್ತೆ. ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಮತ್ತು ಪ್ರವಾಸಿಗರು ನೆರವಂತಹ ಸಾಧ್ಯತೆಗಳು ಕೂಡ ಇದೆ. ಬೆಳಗ್ಗೆ 11 ಗಂಟೆಗೆ, ಅಂದರೆ ಜನವರಿ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದುರ್ಗಾ ಜಪಯಜ್ಞ ಇರುತ್ತೆ. ಮತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಹೂವಿನಿಂದ ಅಲಂಕಾರ ಮಾಡ್ತಾರೆ. ಪ್ರತಿ ವರ್ಷ ಬೆಂಗಳೂರು ಮೂಲದ ಭಕ್ತರು ಈ ಅಲಂಕಾರ ಸೇವೆಯನ್ನು ಮಾಡ್ತಾರೆ. ಇದು ನೀವು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಂಗಳೂರಿನ ಪ್ರಸಿದ್ಧ
ಧಾರ್ಮಿಕ ಕ್ಷೇತ್ರವಾದಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ. ಪ್ರತಿ ವರ್ಷ ಇಲ್ಲಿ ರಾತ್ರಿಯ ವೇಳೆಗೆ ಪೂಜೆಗಳು ಪುನಸ್ಕಾರಗಳು ಕೂಡ ಆಗುತ್ತೆ. ಆದರೆ ಧನು ಪೂಜೆಯ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆ ವೇಳೆಗೆ ದೇವರ ಬೆಳ್ಳಿ ರಥೋತ್ಸವವನ್ನು ಮಾಡೋಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಹೊಸ ವರ್ಷಾಚರಣೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಮಂಗಳೂರು ನಗರದೊಳಗಿರುವಂತಹ ಹಲವು ಬೀಚ್ಗಳಾಗಿರ್ಬೋದು ಮತ್ತು ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಈಗಾಗಲೇ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಮುಂದಿನ ಅಂದರೆ ಸಂಜೆಯ ವೇಳೆ ಮತ್ತು ನಾಳೆಯ ವೇಳೆ ಈ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಷ್ಟೇ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಅವರಿಗೆ ಪೂರಕವಾದಂತಹ ವ್ಯವಸ್ಥೆಯನ್ನು ಕ್ಷೇತ್ರದ ಆಡಳಿತ ಮಂಡಳಿ ಮಾಡ್ತಾ ಇದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.